ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದ್ರು ಸಸ್ಪೆಂಡ್ ಆಗಿದೆ ಅಂತಂದ್ರೆ ಮತ್ತೆ ಅದನ್ನ ಯಾವ ತರ ನಾವು ರಿಕವರ್ ಮಾಡ್ಕೊಳ್ಳೋದು, ಓಕೆನಾ. ಸೊ ನಾನು ಕೂಡ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ 1 ಅವರ್ ಅಲ್ಲಿ ಏನಪ್ಪಾ ಅಂತ ನನಗೆ ಅಕೌಂಟ್ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿದ್ರು. ನನಗೆ ಅಪೀಲ್ ಬಟನ್ ಕೂಡ ಬಂದಿದೆ, ಓಕೆನಾ. ಆದ್ರೆ ತುಂಬಾ ಜನ, ಓಕೆನಾ, ಇವಾಗಿರೋ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಅಕೌಂಟ್ಸ್ ಏನಪ್ಪಾ ಅಂದ್ರೆ ಸಸ್ಪೆಂಡ್ ಆಗ್ತಿದೆ. ಕೆಲವೊಬ್ರು 10,000 ಫಾಲೋವರ್ಸ್, ಇನ್ ಕೆಲವೊಬ್ರು 50,000 ಫಾಲೋವರ್ಸ್, ಇದನ್ ಕೆಲವು ಲಕ್ಷ ಫಾಲೋವರ್ಸ್, ಮಿಲಿಯನ್ ಫಾಲೋವರ್ಸ್ ಇದಾರೆ. ಎಷ್ಟೋ ಖುಷಿಯಾಗಿ ಅಕೌಂಟ್ ಅನ್ನು ರೀಲ್ಸ್ ಗಳನ್ನು ಮಾಡ್ಕೊಂಡು ಇದಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಸಸ್ಪೆಂಡ್ ಅನ್ನೋದಾಗ್ತಿದೆ, ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಒಂದು ಅಕೌಂಟ್ ಸಸ್ಪೆಂಡ್ ಆಗಿದೆಯಲ್ವಾ, ಸಸ್ಪೆಂಡ್ ಆಗಿರುವಂತ ಅಕೌಂಟ್ ಅನ್ನು ಮತ್ತೆ ನಾನು ಯಾವ ತರ ರಿಕವರ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಇವಾಗ ಲೈವ್ ಆಗಿ ನಾನು ತೋರಿಸ್ತೀನಿ. ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಂತರ 1 ಅವರ್ ಅಲ್ಲಿ ನನಗೆ ಅಪೀಲ್ ಅನ್ನೋದು ಕೇಳ್ತಿದೆ. ಅಲ್ಲಿ ಅಪೀಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೆಲ್ಲ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು, ಏನೆಲ್ಲ ನಾವು ID ಪ್ರೂಫ್ ಅಪ್ಲೋಡ್ ಮಾಡಬೇಕು, ಆವಾಗ ನಿಮ್ಮೊಂದು ಅಕೌಂಟ್ ಏನಪ್ಪಾ ಅಂತ ರಿಕವರ್ ಅನ್ನೋದು ಆಗ್ಬಿಡುತ್ತೆ. ನೀವೇನಾದ್ರೂ ಅಪೀಲ್ ಮಾಡುವಾಗ ಏನಾದ್ರು ಕೆಲವೊಂದು ಮಿಸ್ಟೇಕ್ಗಳೇನಾದ್ರು ಮಾಡಿದಿರಿ ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ ಅನ್ನೋದು ರಿಕವರ್ ಆಗಲ್ಲ, ಓಕೆನಾ. ನನ್ನ ಒಂದು ಹಳೆಯ ಅಕೌಂಟ್ 10K ಫಾಲೋವರ್ಸ್ ಇತ್ತು ಆ ಒಂದು ಅಕೌಂಟ್ ಅಲ್ಲಿ, ಓಕೆನಾ. ಆದ್ರೆ ಆ ಒಂದು ಅಕೌಂಟ್ ಏನಪ್ಪಾ ಅಂತ ನಾನು ಅಪೀಲ್ ಮಾಡಿದೆ, ಆದ್ರೆ ಆ ಒಂದು ಅಕೌಂಟ್ ಏನಪ್ಪಾ ಅಂತ ರಿಕವರ್ ಆಗಿಲ್ಲ. ಏನಕ್ಕಪ್ಪ ಅಂತಂದ್ರೆ ಅದರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಸೊ ಹಂಗಾಗಿ ರಿಕವರ್ ಅನ್ನೋದು ಆಗಿಲ್ಲ. ಆದ್ರೆ ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದ ನಂತರ 1 ಅವರ್ ಅಲ್ಲಿ ನನಗೆ ಅಪೀಲ್ ಕೇಳಿದೆ. ಆಸ್ ಅ ಲೈವ್ ಪ್ರೂಫ್ ಇವಾಗ ಇದನ್ನ ಅಪೀಲ್ ಮಾಡ್ತೀನಿ ಅಂಡ್ ಅಕೌಂಟ್ ಕೂಡ ಕೆಲವೇ ಕ್ಷಣಗಳ 5 ನಿಮಿಷ ಒಳಗಡೆನೆ ಅಕೌಂಟ್ ಈಸ್ ಬ್ಯಾಕ್ ಅಂತ ನನಗೆ ಮೆಸೇಜ್ ಕೂಡ ಬಂದಿದೆ ಗೈಸ್, ಓಕೆನಾ. ನಿಮ್ಮೊಂದು ಅಕೌಂಟ್ ಏನಾದ್ರು ಈ ತರ ಸಸ್ಪೆಂಡ್ ಆಗಿದೆ ಅಂತಂದ್ರೆ ಲೈವ್ ಆಗಿ ಯಾವ ತರ ನಾನು ರಿಕವರ್ ಮಾಡಿದೀನೋ ಸೊ ಅದನ್ನೇ ಸ್ಟೆಪ್ಸ್ ಗಳನ್ನು ತಿಳಿಸ್ತೀನಿ. ಈಸಿಯಾಗಿ ನಿಮ್ಮೊಂದು ಅಕೌಂಟ್ ಏನಪ್ಪಾ ಅಂತ ರಿಕವರ್ ಅನ್ನೋದು ಮಾಡ್ಕೋಬಹುದು ಗೈಸ್, ಓಕೆನಾ. ಅಂಡ್ ಆ ಚಾನಲ್ಗೆ ಏನಾದ್ರು ಮೊದಲನೇ ಸರಿ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಗೈಸ್, ಓಕೆನಾ. ಲೆಟ್ ಗೆಟ್ ಸ್ಟಾರ್ಟೆಡ್. ಈಗ ಸಿಂಪಲ್ ಆಗಿ ಏನಪ್ಪಾ ಅಂತ ನಾನು ಇನ್ಸ್ಟಾಗ್ರಾಮ್ ಇದೆಯಲ್ಲ ಅದನ್ನ ಓಪನ್ ಅನ್ನೋದು ಮಾಡ್ತೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ ಇಲ್ಲೇನಪ್ಪ ಅಂತಂದ್ರೆ ಯು ಸಸ್ಪೆಂಡೆಡ್ ಅಕೌಂಟ್ ಅಂತ ಬರ್ತದೆ, ಓಕೆನಾ. ಕೆಳಗಡೆ ನನಗೆ ಅಪೀಲ್ ಕೂಡ ಬಟನ್ ಅನ್ನೋದು ಕೊಟ್ಟಿದ್ದಾರೆ, ಓಕೆನಾ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಈ ತರ ಬಂದಿದ್ದಾಗ ನೀವು ಕೆಳಗಡೆ ನೋಡಿದ್ರೆ ಅಪೀಲ್ ಅಂತಿದೆ ಅಲ್ವಾ, ಸಿಂಪಲ್ ಆಗಿ ಅಪೀಲ್ ಬಟನ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಅಪೀಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮುಂದಿನ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕ್ಲಿಯರ್ ಆಗಿ ನೋಡಿ. ತಿರುಗಿ ನಿಮ್ಗೆ ಅರ್ಥ ಆಗಲ್ಲ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ರಿಕವರ್ ಆಗಲ್ಲ, ಓಕೆನಾ. ನಾನು ಏನು ಸ್ಟೆಪ್ಸ್ನ ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ, ಓಕೆ. ಸೊ ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಮೇಲೆ ನಿಮಗೆ ಕ್ಯಾಪ್ಷನ್ ಕಾಣಿಸ್ತಿದೆ, ಓಕೆನಾ. ನೋಡ್ತಾ ಇದ್ರೆ ಆ ಒಂದು ಕ್ಯಾಪ್ಷನ್ ಏನಪ್ಪಾ ಅಂತಂದ್ರೆ ಆಸ್ ಇಟ್ ಇವಾಗಿ ಬಿಗ್ ಲೆಟರ್ ಇದ್ರೆ ಬಿಗ್ ಲೆಟರ್ ಹಾಕೊಳ್ಳಿ, ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್ ಕಂಪ್ಲೀಟ್ ಆಗಿ ಹಾಕೊಳ್ಳಿ ಗೈಸ್, ಓಕೆನಾ. ಸೊ ಹಾಕೊಳ್ಳಿದ ನಂತರ ಹಾಕಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೆ ನೆಕ್ಸ್ಟ್ ಅಂತ ಇರುತ್ತೆ, ಓಕೆನಾ. ಸಿಂಪಲ್ ಆಗಿ ಇನ್ನೊಂದು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮಗೆ ಇಮೇಲ್ ID ಕೇಳ್ತಿದೆ, ಓಕೆನಾ. ಇಮೇಲ್ ಅಡ್ರೆಸ್ ಜಸ್ಟ್ ವೆರಿಫೈ ಮಾಡ್ಕೊಳ್ಳೋಕೆ ಇಲ್ಲಿ ಕನ್ಫರ್ಮ್ ಆಗಿ ನೀವೇ ಇದ್ರೆ ಅಥವಾ ಇಲ್ವಾ ಅಂತ. ಸೊ ನಿಮ್ಮ ಹತ್ರ ಇಮೇಲ್ ID ಇರುತ್ತಲ್ವ, ಸಿಂಪಲ್ ಆಗಿ ಅದೇ ಒಂದು ಇಮೇಲ್ ID ಹಾಕೊಳ್ಳಿ ಗೈಸ್, ಓಕೆನಾ. ಇಮೇಲ್ ID ಹಾಕೊಳ್ಳಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಸೆಂಡ್ ಕೋಡ್ ಅಂತ ಇರುತ್ತೆ ಕೆಳಗಡೆ, ಓಕೆನಾ. ಸಿಂಪಲ್ ಆಗಿ ಸೆಂಡ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಮೇಲ್ ID ಹಾಕಿದ್ರಲ್ವಾ ಅದೇ ಒಂದು ಇಮೇಲ್ IDಗೆ ಒಂದು ಕೋಡ್ ಅನ್ನೋದು ರಿಸೀವ್ ಅನ್ನೋದು ಆಗುತ್ತೆ ಗೈಸ್, ಓಕೆನಾ. ಆ ಒಂದು ಕೋಡ್ ಕೂಡ ಮತ್ತೆ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇವಾಗ ಏನಪ್ಪ ಅಂದರೆ ಸಿಂಪಲ್ ಆಗಿ ನಾನು ಕೊಟ್ಟಿದ್ದೀನಿ, ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ನಿಮ್ಮೊಂದು ಇಮೇಲ್ ಆ್ಯಪ್ ಇರುತ್ತಲ್ವ, ಸೊ ಸಿಂಪಲ್ ಆಗಿ ಇಮೇಲ್ ಆ್ಯಪ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತ ನೋಡ್ತದೆ ಇನ್ಸ್ಟಾಗ್ರಾಮ್ ಕಡೆಯಿಂದ ನನಗೊಂದು ಕೋಡ್ ಅನ್ನೋದು ರಿಸೀವ್ ಅನ್ನೋದಾಗಿದೆ ಗೈಸ್, ಓಕೆನಾ. ಸಿಂಪಲ್ ಆಗಿ ಅದೇ ಒಂದು ಕೋಡನ್ನು ಅಲ್ಲಿ ಕೊಟ್ಟಿರ್ತಾರೆ, ಸಿಂಪಲ್ ಆಗಿ ಓಪನ್ ಮಾಡ್ತೀನಿ ನಾನು. ಸೊ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಕೋಡ್ ಅನ್ನೋದು ಬಂದಿದೆ ನನಗೆ, ಓಕೆನಾ. 069912 ಅಂತ. ಸಿಂಪಲ್ ಆಗಿ ಅದೇ ಒಂದು ಕೋಡನ್ನು ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ಆ್ಯಸ್ ಇಟ್ ಇವಾಗ ನೋಡಿಕೊಂಡು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ, ಓಕೆನಾ. ಮತ್ತೆ ನೀವೇನಾದ್ರು ರಾಂಗ್ ಮಾಡಿದ್ದೀರಿ ಅಂತಂದರೆ ಮತ್ತೆ ಬರಲ್ಲ. ಫಸ್ಟ್ ಹೇಳ್ತಾ ಇದ್ದೀನಿ, ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸ್ಟೆಪ್ಸ್ ಏನಪ್ಪ ಅಂದರೆ ಕಂಪ್ಲೀಟಾಗಿ ಫಾಲೋ ಮಾಡಿದ್ರೆ ನಿಮ್ಮೊಂದು ಅಕೌಂಟ್ ರಿಕವರ್ ಆಗುತ್ತೆ ಗೈಸ್, ಓಕೆ. ಸಿಂಪಲ್ ಕೋಡ್ ಹಾಕಿದ ನೆಕ್ಸ್ಟ್ ಕೊಡಿ, ಓಕೆ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇನ್ನೊಂದು ಸ್ಟೆಪ್ನ ಮುಂದಿನ ಸ್ಟೆಪ್ ಹೇಳ್ತಿದ್ದು, ಓಕೆನಾ. ಸೊ ಮುಂದಿನ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ನೋಡ್ತಾರೆ ಸ್ಟಾರ್ಟ್ ವಿಡಿಯೋ ಸೆಲ್ಫಿ, ಓಕೆನಾ. ಇವಾಗ ಏನಪ್ಪ ಅಂದ್ರೆ ನಿಮ್ಮೊಂದು ಫೇಸ್ನ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ, ಇದು ನಿಜಕ್ಕೂ ನೀವೇ ಇದ್ರಾ ಅಥವಾ ಇಲ್ವಾ ಅಂತ. ಇಲ್ಲಿ ಕೆಳಗಡೆ ಸ್ಟಾರ್ಟ್ ವಿಡಿಯೋ ಸೆಲ್ಫಿ ಅಂತ ಇದೆಯಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಗೈಸ್, ಓಕೆನಾ. ಈಗ ನಾವು ಕ್ಲಿಕ್ ಅನ್ನೋದು ಮಾಡೋಣ. ಸ್ಟಾರ್ಟ್ ವಿಡಿಯೋ ಸೆಲ್ಫಿ ಅಂತಿದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಅಲ್ಲೇನಪ್ಪ ಅಂತಂದರೆ ನಿಮ್ಮ ಒಂದು ಫೇಸು ಅದು ಯಾವ ಥರ ಕೇಳುತ್ತೆ ಅಲೋ ಕೊಡಿ, ಓಕೆನಾ. ಸೊ ಮತ್ತೊಂದು ಸರಿ ಅಲೋ ಕೊಡಿ, ಓಕೆನಾ. ಸೊ ಅಲೋ ಕೊಟ್ಟಿದ ನಂತರ ಅಲ್ಲಿ ಏನೆಲ್ಲ ಕೇಳುತ್ತೆ, ಯಾವ ಥರ ನಿಮ್ಮೊಂದು ಫೇಸ್ ಟರ್ನ್ ಮಾಡೋದು, ಯಾವ ಥರ ಟರ್ನ್ ಮಾಡೋಂಥ ಅದೇ ಥರನ ಟರ್ನ್ ಮಾಡಬೇಕಾಗುತ್ತೆ ನೀವು ಅಲ್ಲಿ ಯೂಸ್ ಕೊಟ್ಬಿಡಿ. ಅದಾಗಿದ ನಂತರ ಈ ಕಡೆ ನೋಡ್ತಾ ಇದ್ರೆ
ಇದು ಬಂದ್ಬಿಟ್ಟು ಈಗ ಫಸ್ಟ್ ಲೆಫ್ಟ್ ಕೇಳ್ತದೆ, ನಿಮ್ಮೊಂದು ಫೇಸ್ ಏನಪ್ಪ ಅಂದ್ರೆ ಫಸ್ಟ್ ಲೆಫ್ಟ್ ಸೈಡನ್ನು ಟರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಓಕೆನಾ, ಸೊ ಕ್ಯಾಮ್ರಾ ಎಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ಫೇಸನ್ನು ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಮತ್ತೆ ಈ ಕಡೆ ರೈಟ್ ಕೇಳ್ತಿದೆ, ಸೊ ರೈಟ್ ಕೂಡ ಟರ್ನ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಟರ್ನ್ ಆನ್ ದ ಲೆಫ್ಟ್, ಮತ್ತೆ ಲೆಫ್ಟ್ ಕೇಳ್ತಿದೆ. ಓಕೆನಾ, ಇದು ಏನು ಕೇಳುತ್ತೆ ಅಂದರೆ ಪದೇ ಪದೇ ಕೇಳುತ್ತೆ. ನೀವು ಕರೆಕ್ಟ್ ಯಾವಾಗ ಕನ್ಫರ್ಮ್ ಆಗಿ ಕೊಡ್ತೀರೋ ಆವಾಗ ಡನ್ ಅನ್ನೋದು ಆಗುತ್ತೆ ಇದು ಗೈಸ್. ಓಕೆನಾ, ನೋಡ್ತಾ ಇದ್ರೆ ಅಪ್ಲೋಡಿಂಗ್ ಯುವರ್ ಇನ್ಫಾರ್ಮೇಷನ್. ಓಕೆನಾ, ಇವಾಗ ಏನಪ್ಪ ಅಂದ್ರೆ ನಿಮ್ಮೊಂದು ಫೇಸ್ ಇವಾಗ ವೆರಿಫೈ ಮಾಡಿದ್ರೆ ಅದು ಅಪ್ಲೋಡ್ ಅನ್ನೋದು ಆಗ್ಬಿಡುತ್ತೆ ಇವಾಗ. ಓಕೆನಾ, ಸೊ ಅಪ್ಲೋಡ್ ಆಗಿದ ನಂತರ ಮುಂದಿನ ಸ್ಟೆಪ್ ಏನಿದೆ ಅಂತ ಕೂಡ ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಈ ಒಂದೊಂದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಿಮ್ಮೊಂದು ಅಕೌಂಟ್ ಅನ್ನೋದು ಬರಲ್ಲ. ಓಕೆನಾ, ಸೊ ಆಯಿತು. ಅದಾಗಿ ನಂದು ನೋಡ್ತಾ ಐಡೆಂಟಿ ಕನ್ಫರ್ಮೇಷನ್ ಈಸ್ ಪ್ರೋಗ್ರೆಸ್. ಓಕೆನಾ, ಇಲ್ಲೇನಪ್ಪ ಅಂದರೆ ಫಿನಿಶ್ ಮಾಡಿಬಿಡಿ. ಓಕೆನಾ, ಇವಾಗ ಏನಪ್ಪ ಅಂದ್ರೆ ಒಂದು ಸ್ಟೆಪ್ ಕಂಪ್ಲೀಟ್ ಅನ್ನೋದಾಗಿದೆ. ಇವಾಗ ಕೆಳಗಡೆ ಫಿನಿಶ್ ಅಂತ ಇರುತ್ತೆ, ಸಿಂಪಲ್ ಆಗಿ ಫಿನಿಶ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಮುಂದಿನ ಸ್ಟೆಪ್ ಏನಿದೆ ಅಂತ ಕೂಡ ಅದು ಹೇಳುತ್ತೆ. ಅದು ಏನು ಕೇಳುತ್ತೆ ಅದನ್ನೆಲ್ಲ ಫಾಲೋ ಮಾಡಿ ಅಷ್ಟೇ, ನೀವೇನು ಮಾಡೋಂಗಿಲ್ಲ. ಓಕೆನಾ, ಸೊ ಈಗ ಏನಪ್ಪ ಅಂದ್ರೆ ಫಿನಿಶ್ ಮೇಲೆ ನಾನು ಇವಾಗ ಒಂದ್ಸರಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಸೊ ಏನಕ್ಕಪ್ಪ ಇರಲಿ ಬೇಕಾಗುತ್ತೆ. ಫಿನಿಶ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಲೋಡ್ ತೊಗೊಳುತ್ತೆ. ಲೋಡ್ ತೊಗೊಳಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ಅನ್ನೋದು ಕೇಳ್ತಿದೆ. ಮತ್ತೆ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ಸಿಂಪಲ್ ಆಗಿ ಎಂಟರ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ನೋಡ್ತಾ ಇದ್ದರೆ ನನ್ನ ಒಂದು ಮೊಬೈಲ್ ನಂಬರ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊಂಡಿದ್ರೆ ಅದೇ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಕೂಡ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕೊಳ್ಳಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನನಗೆ ಕೋಡ್ ಅನ್ನೋದು ರಿಸೀವ್ ಆಗಿದೆ. ನೋಡ್ತಾ ಇದ್ರೆ ಸಿಂಪಲ್ ಆಗಿ ಅದು ಏನು OTP ಬಂದಿದೆಯೋ ಅದೇ ಒಂದು OTPನಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಎಂಟರ್ ಅನ್ನೋದು ಮಾಡಿದ್ದೀನಿ ನಾನು. ಸೊ ಎಂಟರ್ ಮಾಡ್ಕೊಳ್ಳಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ಮತ್ತೆ ಒಂದು ಸರಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಇವಾಗ ಏನಪ್ಪ ಅಂದ್ರೆ ಸ್ವಲ್ಪ ನಿಮ್ಮ ಇಂಟರ್ನೆಟ್ ಯಾವ ಥರ ಇತ್ತು ಅದ್ರ ಮೇಲೆ ಕೆಲಸ ಮಾಡುತ್ತಿದ್ದು. ಓಕೆನಾ, ಸೊ ಇವಾಗ ಏನಪ್ಪ ಅಂದ್ರೆ ಮತ್ತೇನಪ್ಪ ಅಂದರೆ ಇನ್ನೊಂದು ಸ್ಟೆಪ್ ಕೇಳ್ತಿದೆ. ಸೊ ಆ ಒಂದು ಸ್ಟೆಪ್ ಏನಪ್ಪ ಅಂತ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಅಪ್ಲೋಡ್ ಯುವರ್ ID. ಓಕೆನಾ, ಅಪ್ಲೋಡ್ ಯುವರ್ ID ಜಾಗದಲ್ಲಿ ಸಿಂಪಲ್ ಆಗಿ ನಿಮ್ಮೊಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಯಾವ್ದು ಬೇಕಾದ್ರೆ ಅಪ್ಲೋಡ್ ಮಾಡಿ. ಅಪ್ಲೋಡ್ ಫೋಟೋ ಅಂತಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೂಸ್ ಫ್ರಮ್ ಗ್ಯಾಲರಿ. ಓಕೆನಾ, ಸೊ ಚೂಸ್ ಗ್ಯಾಲರಿ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಫಸ್ಟೇ ಫೋಟೋವನ್ನು ತೊಗೊಂಡು ಇಟ್ಕೋಬೇಕಾಗುತ್ತೆ. ಓಕೆನಾ, ಸೊ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನೊಂದು ಪ್ಯಾನ್ ಕಾರ್ಡ್. ಓಕೆನಾ, ಸೊ ನನ್ನೊಂದು ಪ್ಯಾನ್ ಕಾರ್ಡ್ ಮುಖಾಂತರ ಇಲ್ಲಿ ವೆರಿಫೈ ಅನ್ನೋದು ಮಾಡ್ತೀನಿ ನಾನು. ಸೊ ಏನಕ್ಕಪ್ಪ ಅಂತಂದರೆ ವೆರಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಪ್ಯಾನ್ ಕಾರ್ಡ್ ಕೂಡ ಹಾಕೋಬೋದು, ನೀವು ಆಧಾರ್ ಕೂಡ ಹಾಕೋಬೋದು. ನಾನು ಇವಾಗ ಏನಪ್ಪ ನನ್ನೊಂದು ಪ್ಯಾನ್ ಕಾರ್ಡನ್ನು ಚೂಸನ್ನು ಮಾಡ್ಕೊಂಡಿದ್ದೀನಿ. ಸೊ ಪ್ಯಾನ್ ಕಾರ್ಡ್ ಚೂಸ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಥರ ಪೇಜ್ ಬಂದುಬಿಡುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಬರುತ್ತೆ. ಓಕೆನಾ, ಸಿಂಪಲ್ ಆಗಿ ಸಬ್ಮಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇದು ಅಪ್ಲೋಡ್ ಅನ್ನೋದು ಆಗ್ತದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ತಕ್ಷಣಕ್ಕಾಗಲ್ಲ. ಸ್ವಲ್ಪ ವೇಟ್ ನೋಡ್ತಾ ಇದ್ರೆ 5 ಸೆಕೆಂಡ್ ಅಂತೆ, 2 ಸೆಕೆಂಡ್ ಅಂತೆ, ಅದು ಟೈಮ್ ತೊಗೊಳುತ್ತೆ. ಆದರೆ ನೀವು ಮಾತ್ರ ಪಡಬೇಡಿ, ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ನಾನು ಇದೇ ಥರ ಅಪ್ಲೋಡ್ ಮಾಡಿದ್ದೀನಿ ನನ್ನೊಂದು ID ಪ್ರೂಫ್ನ. ಓಕೆನಾ, ಸೊ ಅಪ್ಲೋಡ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನೀವೇನು ಮಾಡೋಂಗಿಲ್ಲ, ಕಂಪ್ಲೀಟಾಗಿ ಅಪ್ಲೋಡ್ ಅನ್ನೋದು ಆಗ್ಬಿಡುತ್ತೆ ನಿಮ್ಮೊಂದು ID ಪ್ರೂಫ್. ಓಕೆನಾ, ಅಪ್ಲೋಡ್ ಆಗಿದ ನಂತರ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಏನಪ್ಪ ಅಂತಂದರೆ ಇಲ್ಲಿ ಬಂದಾಯಿತು. ಓಕೆನಾ, ಯು ಸಬ್ಮಿಟೆಡ್ ಆ್ಯನ್ ಅಪೀಲ್ ಆನ್ 3 ಜನವರಿ. ಓಕೆನಾ, ನಾವಿವಾಗ ಅಪೀಲ್ ಅನ್ನೋದು ಕಂಪ್ಲೀಟಾಗಿ ಮಾಡಿಬಿಟ್ಟಿದ್ರಿ. ಸೊ ಅಪೀಲ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಕೆಲವೇ ಕ್ಷಣಗಳಲ್ಲಿ, ಒಂದು 5 ನಿಮಿಷವೂ ಆಗಿಲ್ಲ, ನನ್ನೊಂದು ಅಕೌಂಟ್ ಏನಪ್ಪ ಅಂತಂದ್ರೆ ಹಾಗೆ ರಿಕವರ್ ಅನ್ನೋದು ಆಗಿಬಿಟ್ಟಿದೆ. 5 ನಿಮಿಷ ಒಳಗಡೆ ನೋಡ್ತಾ ಇದ್ರೆ ವೆಲ್ಕಮ್ ಬ್ಯಾಕ್, ನಾನೊಂದು ಯೂಸರ್ ನೇಮ್ ಅಕೌಂಟ್ ಅನ್ನೋದು ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದೀರು. ಓಕೆನಾ, ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ದೀರಿ ಅಂತಂದರೆ ಹಂಗೆ 5 ನಿಮಿಷ ಒಳಗಡೆ ನಿಮ್ಗೆ ಕರೆಕ್ಟಾಗಿ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಅನ್ನೋ ಬಂದ್ಬಿಡುತ್ತೆ, ನಿಮ್ಮೊಂದು ಅಕೌಂಟ್ ಮತ್ತೆ ವಾಪಸ್ ಬಂದಿದೆ ಅಂತ ಗೈಸ್. ಓಕೆ, ಈಗ ಕೆಲವರು ಜನರು ಅಪೀಲ್ ಮಾಡಿದ್ದೀನಿ ನಾನು, ಆದ್ರೆ ಅಕೌಂಟ್ ಅನ್ನೋದು ಮತ್ತೆ ರಿಕವರಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ, ಇವಾಗ ಏನಕ್ಕೆ ರಿಕವರ್ ಆಗಿಲ್ಲ ಅನ್ನೋದು ಪ್ರಾಪರ್ ಆಗಿ ರೀಸನ್ ತಿಳಿಸ್ತೀನಿ ನಿಮ್ಗೆ. ಓಕೆನಾ, ಸೊ ನೋಡ್ತಾ ಇದ್ರೆ ಇವಾಗ ನನ್ನೊಂದು ಅಕೌಂಟ್ ನೋಡ್ಬಿಟ್ಟು ಹಳೆ ಅಕೌಂಟ್ ಸಸ್ಪೆಂಡ್ ಆಗಿದೆ ಅಂತ ಹೇಳಿದ್ನಲ್ವಾ, 10K ಫಾಲೋವರ್ಸ್ ಇತ್ತು. ಆ ಒಂದು ಅಕೌಂಟ್ ಏನಪ್ಪಾ ಅಂತ ನಾನು ಕ್ರಿಯೇಟ್ ಮಾಡಿ 2018ರಲ್ಲಿ 17ರಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆದ್ರೆ ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಾನು ಡೇಟ್ ಆಫ್ ಬರ್ತ್ ಏನ್ ಕೊಟ್ಟಿದ್ದೀನೋ, ಹೆಸರು ಕರೆಕ್ಟ್ ಆಗಿ ಇರ್ಬೋದು, ಆದ್ರೆ ಡೇಟ್ ಆಫ್ ಬರ್ತ್ ಏನ್ ಕೊಟ್ಟಿದ್ದೀನೋ ಅದು ಕಂಪ್ಲೀಟ್ ಆಗಿ ರಾಂಗ್ ಇರ್ಬೋದು. ಓಕೆನಾ, ರಾಂಗ್ ಹಾಕಿದ್ದೀನಿ ನಾನು. ಏನಕ್ಕಪ್ಪ ಅಂತಂದ್ರೆ ಅದರಲ್ಲಿ ಫಸ್ಟ್ ನಂಗೆ ಡೇಟ್ ಆಫ್ ಬರ್ತ್ ಏನ್ ಗೊತ್ತಿದೆಯೋ ಏನಿಲ್ವೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಓಕೆನಾ, ಸೊ ಹಂಗಾಗಿ ನಾನು ಅಕೌಂಟ್ ಕ್ರಿಯೇಟ್ ಮಾಡುವಾಗ ಆವಾಗ ಡೇಟ್ ಆಫ್ ಬರ್ತ್ ಏನ್ ಹಾಕಿದ್ದೀನಿ ನನಗೂ ಸಹ ನೆನಪಿಲ್ಲ. ಸೊ ಆದ್ರೆ ಈ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸಸ್ಪೆಂಡ್ ಮಾಡ್ತಿದಾರಲ್ವಾ, ಈ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ 1-2-3 ತಿಂಗಳಿಂದ ಬಂದಿದೆ ಅಷ್ಟೇ, ಫಸ್ಟ್ ಇರ್ಲಿಲ್ಲ. ಓಕೆನಾ, ಸೊ ಆದರೆ ಇವಾಗ ಏನಾಗಿದೆ ಅಂತ ತುಂಬಾ ಜನ ಅಕೌಂಟ್ ಸಸ್ಪೆಂಡ್ ಆಗ್ತಿದೆ. ಓಕೆ, ನನ್ನೇ ಯೂಸ್ ಮಾಡ್ತಾ ಇದ್ದೀನಿ, 10K ಫಾಲೋವರ್ಸ್ ಇತ್ತು, ತುಂಬಾ ರೀಲ್ಸ್ ಅನ್ನೋದು ಮಾಡ್ತಾ ಇದ್ದೆ. ಸೊ ಹಂಗಾಗಿ ಸಸ್ಪೆಂಡ್ ಅಪೀಲ್ ಅಂತ ಬಂದ್ಬಿಟ್ಟು ಸಡನ್ ಆಗಿ ಅಪೀಲ್ ಅಂತ ಬಂದಿದ ತಕ್ಷಣ ನಾನು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಇವಾಗೆಲ್ಲ ಏನ್ ಕೊಟ್ಟಿದ್ದೀನಿ ಅದನ್ನೇ ಸಬ್ಮಿಟ್ ಮಾಡಿದೆ ನಾನು. ಸಬ್ಮಿಟ್ ಮಾಡ್ಕೊಂಡಿದ ನಂತರ ಏನಪ್ಪಾ ಅಂದ್ರೆ ನಿಮ್ಮೊಂದು ಅಕೌಂಟ್ ರಿಕವರ್ ಆಗಲ್ಲ, ಸಸ್ಪೆಂಡ್ ಅನ್ನೋದು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಮಾಡ್ತೀನಿ ಅಂತ ಹೇಳ್ಬಿಟ್ರು ಇವರು. ಓಕೆ, ಸೊ ಏನಕ್ಕೆ ಮಾಡ್ತಿದ್ದೀರಾ ಅಂತಂದ್ರೆ ಅದರಲ್ಲಿ ಡೇಟ್ ಆಫ್ ಬರ್ತ್ ರಾಂಗ್ ಇದೆ. ಓಕೆನಾ, ಡಾಕ್ಯುಮೆಂಟ್ಸ್ ಅಲ್ಲಿ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ, ಬಟ್ ಆ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಾನು ಡೇಟ್ ಆಫ್ ಬರ್ತ್ ಅನ್ನೋದು ರಾಂಗ್ ಅನ್ನೋದು ಹಾಕಿದೀನಿ. ಸೊ ಅದಕ್ಕಾಗಿ ಇವಾಗ ಏನಾಗಿದೆ ಅಂತ ನನ್ನೊಂದು ಅಕೌಂಟ್ ಅನ್ನೋದು ರಿಕವರ್ ಅನ್ನೋದು ಆಗಿಲ್ಲ. ಹಳೆ ಅಕೌಂಟ್ ಮೊನ್ನೆ ತನ ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಸೊ ಕ್ರಿಯೇಟ್ ಆಗಿದ ನಂತರ ನಾನು ಕ್ರಿಯೇಟ್ ಮಾಡುವಾಗ ನನ್ನೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಹೆಸರು ಇದೆಯೋ
ಏನ್ ಡೇಟ್ ಆಫ್ ಬರ್ತ್ ಇದೆಯೋ ಕರೆಕ್ಟ್ ಆಗಿ ಅದನ್ನೇ ಹಾಕೊಂಡು ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಸೊ ಕ್ರಿಯೇಟ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ 1 hour ಅಲ್ಲಿ ನನಗೆ ಅಪೀಲ್ ಕೇಳ್ಬಿಡ್ತು. ಅಪೀಲ್ ಕೇಳಿದ ತಕ್ಷಣ ನಾನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬಿಟ್ಟೆ. ಓಕೆ, ಏನಕ್ಕಪ್ಪ ಅಂದ್ರೆ ಸಬ್ಮಿಟ್ ಮಾಡಿದ ತಕ್ಷಣ ನನ್ನೊಂದು ಒರಿಜಿನಲ್ ಅಕೌಂಟ್ ಗೊತ್ತಾಗ್ಬಿಡ್ತು ಇನ್ಸ್ಟಾಗ್ರಾಮ್ ಅವರಿಗೆ. ಓಕೆ, ಏನಕ್ಕಪ್ಪ ಅಂತಂದ್ರೆ ನನ್ನೊಂದು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಆಗಿದೆ, ನನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಡೇಟ್ ಆಫ್ ಬರ್ತ್ ಇದೆಯೋ ಅದನ್ನೇ ಡೇಟ್ ಆಫ್ ಬರ್ತ್ ಅನ್ನೋದು ಅಲ್ಲಿ ಹಾಕಿದೆ. ಅದಕ್ಕೆ ನನ್ನೊಂದು ಅಕೌಂಟ್ ಏನಪ್ಪಾ ಅಂತ ಇದು ವಾಪಸ್ ಅನ್ನೋದು ಬಂದ್ಬಿಡ್ತು ಗೈಸ್. ಓಕೆನಾ, ನೀವ್ ಹೇಳ್ತಿರಲ್ವಾ ನಮ್ಮೊಂದು ಅಕೌಂಟ್ ಸಸ್ಪೆಂಡ್ ಆಗಿದೆ ಬಟ್ ವಾಪಸ್ ಬಂದಿಲ್ಲ ಅಂತ. ಇದೇ ಒಂದು ರೀಸನ್. ಓಕೆನಾ, ನಿಮ್ಮೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಹೆಸರು ಇದೆಯೋ, ಏನ್ ಡೇಟ್ ಆಫ್ ಬರ್ತ್ ಹಾಕಿದಿರೋ ನೀವು ಕ್ರಿಯೇಟ್ ಮಾಡುವಾಗ ಅದನ್ನೇ ಏನಾದ್ರು ಹಾಕಿದೀರ ಅಂತಂದ್ರೆ, ನೀವು ಅಪೀಲ್ ಮಾಡಿದಿರ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಬಂದ್ಬಿಡುತ್ತೆ. ನೀವ್ ಅಕೌಂಟ್ ಕ್ರಿಯೇಟ್ ಮಾಡೋವಾಗ ಏನಾದ್ರು ರಾಂಗ್ ಏನಾದ್ರು ಹಾಕಿದ್ರೆ, ಡೇಟ್ ಆಫ್ ಬರ್ತ್ ಹೆಸರು ಏನಾದ್ರು ರಾಂಗ್ ಹಾಕಿಬಿಟ್ಟಿದ್ರೆ, ನೀವು ಎಷ್ಟೇ ಸಾರಿ ಸಬ್ಮಿಟ್ ಮಾಡಿದ್ರು ಕೂಡ ಅಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಲ್ಲ, ನಿಮ್ಮೊಂದು ಹೆಸರು ಕೂಡ ಮ್ಯಾಚ್ ಆಗಲ್ಲ. ನಿಮ್ಮೊಂದು ಅಕೌಂಟ್ ಏನಪ್ಪಾ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದೇ ಡೌಟೇ ಇಲ್ಲ, 100% ಮಾಡ್ಬಿಡ್ತಾರೆ ಗೈಸ್. ಓಕೆನಾ, ಇದೇ ಒಂದು ಮಿಸ್ಟೇಕ್. ನೀವೇನಾದ್ರು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದೀರ ಅಂತಂದ್ರೆ, ನಿಮ್ಮೊಂದು ID ಪ್ರೂಫ್ ನಲ್ಲಿ ಏನ್ ಹೆಸರು ಇದೆಯೋ, ಏನ್ ಡೇಟ್ ಆಫ್ ಬರ್ತ್ ಇದೆಯೋ, ಓಕೆನಾ, ಅದನ್ನೇ ಹಾಕೊಂಡು ನೀವು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾಳೆ ದಿನಗಳಲ್ಲಿ ನಿಮ್ಗೆ ಏನಾದ್ರು ಅಪೀಲ್ ಏನಾದ್ರು ಬಂತು ಅಂತಂದ್ರೆ, ಆವಾಗ ನೀವ್ ಏನ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಹೆಸರು ಇದೆಯೋ, ಏನ್ ಡೇಟ್ ಆಫ್ ಬರ್ತ್ ಇದೆಯೋ ಅದನ್ನ ಏನಾದ್ರು ನೀವು ಅಪ್ಲೋಡ್ ಮಾಡಿದ್ರೆ ಡಾಕ್ಯುಮೆಂಟ್ಸ್, ನಿಮ್ಮೊಂದು ಅಕೌಂಟ್ ಕೂಡ ವಾಪಸ್ ಅನ್ನೋದು ಬಂದ್ಬಿಡುತ್ತೆ ಗೈಸ್. ಓಕೆನಾ, ಸಿಂಪಲ್ ಲಾಜಿಕ್, ಜಾಸ್ತಿ ತಲೆಗೆಲ್ಲ ಹುಳ ಬಿಡಿಸ್ಕೊಳಕ್ ಹೋಗ್ಬೇಡ್ರಿ ಗೈಸ್. ಓಕೆನಾ, ನನ್ನೊಂದು ಅಕೌಂಟ್ ಅಪೀಲ್ ಮಾಡಿದ್ರೆ ವಾಪಸ್ ಅನ್ನೋದು ಬಂದ್ಬಿಡ್ತು. ಸೊ ನಾನು ಏನಕ್ಕೆ ಬಂತಂದ್ರೆ, ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಹೆಸರು ಇದು, ಏನ್ ಡಾಕ್ಯುಮೆಂಟ್ಸ್ ಅದನ್ನೇ ನನ್ನೊಂದು ಅಕೌಂಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಾನು ಹಾಕಿದ್ದೆ. ಸೊ ಅದಕ್ಕೆ ವಾಪಸ್ ಅನ್ನೋದು ಬಂದಿದೆ ಗೈಸ್, ಅಷ್ಟೇ ಸಿಂಪಲ್. ಓಕೆನಾ, ಸೊ ಇನ್ನು ಏನಾದ್ರು ನನ್ನೊಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ಆನಂದ್ ರೆಡ್ಡಿ 1143 ಯೂಸರ್ ನೇಮ್ ಸಿಗುತ್ತೆ ನಿಮ್ಗೆ ಗೈಸ್. ಓಕೆನಾ, ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೊಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.